ವಿಚಾರ ನಿಧಾನಕ್ಕಾದರೂ ಕೂಡ ಮತದಾರ ಮನಸ್ಸಿಗೆ, ಮತದಾರರ ಮನೆಗೆ, ಮತದಾರರ ಹತ್ರ ಹೋಗಿ ಅವ್ರಿಗೆ ಕನ್ವಿನ್ಸ್ ಮಾಡ್ಕೊಂಡು ಅವ್ರ ಮನಸ್ಸಲ್ಲಿ ಬರೋ ಥರ ಮತದಾರ ಪ್ರಭುಗಳ ಹತ್ರ ಹೋಗಿ ನಮಗೆ ಮತ ಹಾಕೋ ಥರ ನಾವು ಕನ್ವಿನ್ಸ್ ಮಾಡ್ಕೊಂಡು ಯಾವುದೇ ಥರದಲ್ಲೂ ಎಷ್ಟೇ ಹಣ ಎಷ್ಟೇ ಏನೇ ಕೊಟ್ಟರು ಮತದಾರರು ಅವ್ರಿಗೆ ಮತ ಕೊಡಲಾರ್ದಂಗೆ ನಮಗೆ ಮತ ಹಾಕೋ ಥರ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಬೇಡ್ಕೊತ ಇದ್ದೀವಿ ಮೇಡಮ್. ಸರ್, ಮನೆ ಮನೆಗೆ ನೀವು ಚುನಾವಣೆಗೆ ಪ್ರಚಾರ ಮಾಡೋಕ್ಕೆ ಹೋಗ್ತಿದ್ದೀರಾ ಸರ್? ಸೊ ಅವರು ಕುಂದುಕೊರತೆಗಳು ಏನೆಲ್ಲ ಹೇಳ್ತಿದ್ದಾರೆ? ಅವ್ರ ಕುಂದುಕೊರತೆ ಇಲ್ಲಿ ಅಭಿವೃದ್ಧಿ ಇಲ್ಲ. ಇಲ್ಲಿ ಸುಮಾರು 30 ವರ್ಷದಿಂದ ಅಭಿವೃದ್ಧಿ ಆಗಿದೆ ಅಂತಾರೆ, ಅಂಥ ಅಭಿವೃದ್ಧಿ ಏನೂ ಇಲ್ಲ ಮೇಡಮ್. ಹಾಗಾಗಿ ಜನಗಳು ಏನು ಹೇಳ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಈ ಸತಿ ನಾವು ಇಂಡಿಪೆಂಡೆಂಟಿಗೆ ಕೈ ಹಿಡಿತೀವಿ ಹೊರತು ಯಾವುದೇ ರಾಷ್ಟ್ರೀಯ ಪಕ್ಷಕ್ಕೆ ನಾವು ಕೈ ಹಿಡಿಯೋದಿಲ್ಲ ಅಂತ ಹೇಳ್ತಿದ್ದಾರೆ. ಸರ್, ಇವಾಗ ನೀವು ಗೆದ್ದು ಬಂದರೆ ನಿಮ್ಮ ಎಜೆಂಡಾಗಳು ಏನಿದೆ ಸರ್? ನಮ್ಮ ಅಜೆಂಡಾ ಇಲ್ಲಿದೆ ಮೇಡಮ್. ಕಾರ್ಮಿಕರಿಗೆ ಪ್ರತಿ ವರ್ಷ 1,500 ಮನೆ, ಕಾರ್ಮಿಕರ ಮಕ್ಕಳಿಗೆ ಆರೋಗ್ಯ, ಕಾರ್ಮಿಕರಿಗೆ ಇವರಿಗೆ ಯಾರಿಗೆ ನಮ್ಮ ಆಟೋ ಮತ್ತು ಟ್ಯಾಕ್ಸಿ ಚಾಲಕರಿಗೆ ಏನು ಸರ್ಕಾರದಿಂದ ಸಬ್ಸಿಡಿ ಇದೆಯೋ ಆ ಪ್ರತಿ ಸಬ್ಸಿಡಿನೂ ಅವರಿಗೆ ಕೊಡಿಸೋದು. ಆಮೇಲೆ ಕ್ರೀಡಾ ಕ್ಯಾಬ್ ಅಲ್ಲೋದಿರ ಹೌದಾ, ಪ್ರತಿ ಕಾರ್ಮಿಕರಿಗೆ 1500 ಮನೆಗಳ ನಿರ್ಮಾಣ. ದಾವಣಗೆರೆ ದಕ್ಷಿಣದಲ್ಲಿ ಕಾರ್ಮಿಕರ ಎಲ್ಲ ವರ್ಗದ ಮಕ್ಕಳಿಗೆ ಹೈಟೆಕ್ ಲೈಬ್ರರಿ ನಿರ್ಮಿಸೋದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆ FDA, SDA, KS, IS, IPS ಪರೀಕ್ಷೆಗೆ ನಮ್ಮ ಭಾಗದಲ್ಲಿ ಹೆಣ್ಮಕ್ಳು ಇದ್ದಾರೆ, ಗ್ರಾಜ್ಯುಯೇಟ್ ಹೆಣ್ಮಕ್ಳು ಇದ್ದಾರೆ, ಅವರಿಗೆ ತಯಾರು ಮಾಡಿರ್ತಕ್ಕಂಥ ಒಂದು ಸ್ಟ್ಯಾಂಡರ್ಡ್ ಲೈಬ್ರರಿ ಇಲ್ಲ. ಲೈಬ್ರರಿ ನಿರ್ಮಾಣ ಮಾಡೋದು ಮತ್ತು ಯೂತ್ಸ್ ಹುಡುಗರು ಭಾಳ ಇದ್ದಾರೆ, ಅವರಿಗೆ ಒಳಾಂಗಣ ಕ್ರೀಡಾನ, ಇಂಡೋರು ಔಟ್ಡೋರ್ ಯಾವುದೇ ಕ್ರೀಡಾ ಚಟುವಟಿಕೆಗಳಾಗಲಿ ಅವ್ರಿಗೆ ಸರಿಯಾದ ಪ್ಲೇಸ್ ಸಿಗಲ್ಲ. ಹಾಗಾಗಿ ಅವರಿಗೆ ಒಳಾಂಗಣ ಕ್ರೀಡಾಣ ನಿರ್ಮಾಣ ಮಾಡುವುದು ಮತ್ತು ಹೊರಾಂಗಣ ಕ್ರೀಡಾಣ ಮಾಡುವುದು, ಅದೇ ರೀತಿ ಮಲ್ಟಿಸಿಮ್ ಸೂಪರ್ ಸ್ಪೆಷಾಲಿಟಿ ಜಿಮ್ ನಿರ್ಮಾಣ ಮಾಡುವುದು. ಈ ಒಂದು ಉದ್ದೇಶ ಇಟ್ಕೊಂಡು ನಾವು ಮನೆ ಬಾಗಿಲಿಗೆ ಹೋಗ್ತಾ ಇದ್ದೀವಿ. ಜನ ಸ್ಪಂದಿಸ್ತಾ ಇದ್ದಾರೆ, ಭಾಳ ಚೆನ್ನಾಗಿದೆ. ಮಹಿಳೆಯರಿಗೆ ವಿಶೇಷವಾಗಿ ಟೈಲರಿಂಗು ಭಾಳ ಸರ್ಕಾರದಿಂದ ಸ್ಮಾಲ್ ಸ್ಕೇಲ್ ಡೆವಲಪ್ಮೆಂಟ್ನಲ್ಲಿ ಭಾಳ ಇದ್ದಾವೆ, ಅವ್ರಿಗೆ ಗೊತ್ತಿಲ್ಲ, ಅವ್ರಿಗೆ ಸಹಾಯಧನ ಒದಗಿಸುವುದು. ಇಷ್ಟೆಲ್ಲ ಅಜೆಂಡಾ ಇಟ್ಕೊಂಡು ನಮ್ಮ ಸುಭಾನ್ ಸಾಹೇಬ್ರವರು ಮನೆ ಪ್ರಚಾರ ಮಾಡ್ತಾ ಇದ್ದೀವಿ. ನಮಗೆ ಜನನ ಒಳ್ಳೆ ರೀತಿ ಸ್ಪಾನ್ಸ್ ಮಾಡ್ತಾ ಇದ್ದಾರೆ. ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ದಯವಿಟ್ಟು ಕೇಳ್ಕೊತೀನಿ, 23 ನಂಬರ್ ಸೀರಿಯಲ್ ನಂಬರು ಮಿಕ್ಸಿ ಗುರುತಿಗೆ ದಯಮಾಡಿ ವೋಟ್ ಮಾಡಬೇಕಂತೇಳಿ ನನ್ನ ಕಡೆಯಿಂದ ಕೇಳ್ಕೊಂಡೆ. ಅಲ್ಲ, ಪ್ರಜಾಪ್ರಭುತ್ವ, ಈಗ ಮತದಾರರೇ ಪ್ರಜಾಪ್ರಭುತ್ವ. ದೊಡ್ಡ ಪಾರ್ಟಿ ಅನ್ನೋಕ್ಕಿಂತ ಅದು ಮತದಾರರಾದ್ರೂ ವೋಟ್ ಹಾಕ್ಸ್ಕೊಂಡ್ರೆ ಅವರು ದೊಡ್ಡ ಪಾರ್ಟಿ ಆಗಿರೋದು. ಪ್ರಜಾಪ್ರಭುತ್ವ ಮತದಾರರೇ, ಮತದಾರ ಪ್ರಭುಗಳು, ಮತದಾರ ಭಗವಂತ. ಮತದಾರ ಮನಸ್ಸು ಮಾಡಿದರೆ ನನಗೇನು ಈ ಸಣ್ಣ ಹುಡುಗಿಗೂ ಗೆಲ್ಲಿಸ್ತಾರೆ. ಮತದಾರ ಸಂವಿಧಾನದಲ್ಲಿ ಮತದಾರರದೇ ಹಕ್ಕಿರೋದು. ಅವರ ಒಂದು ನ್ಯಾಯನೇ ನಮಗೆ, ಆ ನ್ಯಾಯ ಅವರ ಶಕ್ತಿ, ಆ ಮತದಾರನ ಶಕ್ತಿ ನಮಗೆ ಗೆಲ್ಲಿಸ್ತದೆ, ನಮಗೆ ಗೆಲುವನ್ನು ತಂದು ಕೊಡ್ತದಂತ ನಾನು. ಕಾಂಗ್ರೆಸ್ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಾ ಸರ್? ಈ ಸತಿ ಕಾಂಗ್ರೆಸ್ಗೆ ಜನ ಬೆಂಬಲ ಕೊಡ್ಬೋದಾ? 100ಕ್ಕೆ 100 ಈ ಸತಿ ಇಲ್ಲಿ ಕಾಂಗ್ರೆಸ್ ಸೋಲುತ್ತೆ, 100ಕ್ಕೆ 100. ಕಾರಣ ಅವ್ರು ಗ್ಯಾರಂಟಿ ಕೊಟ್ಟಿದ್ದೀವಿ ಅಂತಾರೆ. ಗ್ಯಾರಂಟಿಯಲ್ಲಿ 4 ತಿಂಗಳಿಗೆ 5 ತಿಂಗಳಿಗೆ ಹೆಣ್ಮಕ್ಳಿಗೆ ದುಡ್ಡು ಸಿಗ್ತದೆ. ಹೋಗಿ ಹೆಣ್ಮಕ್ಳಿಗೆ ಕೇಳ್ರಿ ನೀವು. ನಾವು ಮನೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ, ಅವ್ರು ಹೇಳ್ತಿದ್ದಾರೆ 1 ತಿಂಗಳ ದುಡ್ಡು ಕೊಟ್ಟರೆ 4 ತಿಂಗಳ ದುಡ್ಡು ಬರ್ತಾ ಇಲ್ಲ. ಯಾರು ಹೇಳ್ತಾರೋದು? ಇದು ಹೆಣ್ಮಕ್ಳು ಹೇಳ್ತಾರೆ. ಯಾಕೆ ನಾವು ಮನೆ ಪ್ರಚಾರಕ್ಕೆ ಹೋಗ್ತಾ ಇದ್ದೀವಿ, ಬಸ್ ಫ್ರೀ ಕೊಟ್ಟಿದ್ದೀವಿ. ಬಸ್ಸಲ್ಲಿ ಪ್ರತಿ ಹೆಣ್ಮಕ್ಳು ಅಡ್ಡಾಡಲ್ಲ, ಯಾರೋ ಒಬ್ಬರು ಇಬ್ಬರು ಅಡ್ಡಾಡ್ತಾರೆ. ಇನ್ನು ನೀವೇನು ಆಮೇಲೆ ಯಾವ ಗ್ಯಾರಂಟಿ ಕೊಟ್ಟಿದ್ದೀರಾ? ಅನ್ನಭಾಗ್ಯದಲ್ಲಿ ಈಗ ಎಷ್ಟು ಹಗರಣಗಳು ಆಗ್ತದೋ ನಿಮಗೆಲ್ಲ ಗೊತ್ತಿದೆ, ಅದು ನಾವೇ ಹೇಳೋದಿಲ್ಲ. ಕೊಟ್ಟೇ ಇಲ್ಲ. ಇನ್ನು ವಿದ್ಯಾಶ್ರೀ ಅದು ಕೊಟ್ಟೇ ಇಲ್ಲ. ಆಮೇಲೆ ಯುವನಿಧಿ ಅದು ಅಂತರಿಗೂ ಏನು ಜಾರಿ ಇಲ್ಲ. ಏನು 2,000 ರೂಪಾಯಿ 3 ತಿಂಗಳಿಗೆ 4 ತಿಂಗಳಿಗೆ ಒಮ್ಮೆ ಹಾಕ್ತಾರೆ. ನಾವು ಅದು ಕೊಟ್ಟಿದ್ದೀವಿ, ನಾವು ಇದು ಕೊಟ್ಟಿದ್ದೀವಿ. ಏನು ಅಭಿವೃದ್ಧಿ ಇದೆ ಅವ್ರದ್ದು? ಬರೀ ಅವರು ಹೊಡೆದಾಡೋದೇ ಆಗಿದೆ ಸಿ ಎಮ್ಗಳದ್ದು. ನಾನು ಸಿ ಎಮ್, ನೀನು ಸಿ ಎಮ್, ನಾನು ಸಿ ಎಮ್, ನೀನು ಸಿ ಎಮ್. ಅಭಿವೃದ್ಧಿ ಏನಿದೆ ಈ ರಾಜ್ಯದಲ್ಲಿ? ಅವರ ಕಾಂಗ್ರೆಸ್ಸಿನ ಅಭಿವೃದ್ಧಿ 0. ಅದರಲ್ಲೂ ನಮ್ಮ ಶಾಸಕರು ಅವ್ರ ಬಗ್ಗೆ ಹೇಳೋ ಅಂಥ ಇದನ್ನೇ ಇಲ್ಲ. ಅವ್ರು ದೊಡ್ಡ ಇದಿದೆ, ಅವ್ರದ್ದು ಸಾಧನೆ ಇದೆ ಅವ್ರದ್ದು. ಹಾಗಾಗಿ ಅವರಿಗೆ ಈ ಸತಿ ಜನನೇ ಉತ್ತರ ಕೊಡ್ತಾರೆ. ಅವರ ಸಾಧನೆಗೆ ಈ ಜನನೇ ಅವರಿಗೆ ಪಾಠ ಕಲಿಸ್ತಾರೆ. ತುಂಬ ಒಲವು ದಾವಣಗೆರೆ ಉತ್ತರ ಕ್ಷೇತ್ರಕ್ಕೆ ಜಾಸ್ತಿ, ದಕ್ಷಿಣ ಕ್ಷೇತ್ರಕ್ಕೆ ಮತದಾರ ಪ್ರಭುಗಳಂತ ಮಾತು. ನೋಡಿ, ಪ್ರಭಾವಿಗಳು 2 ಪಕ್ಷದಿಂದನೂ ಬರ್ತಿದ್ದಾರೆ. ಇಲ್ಲಿ ಪ್ರಭಾವಿಗಳದು ನಡೆಯೋದಿಲ್ಲ, ಮತದಾರದು ನಡೆಯೋದಿಲ್ಲ. ಮತದಾರ ಏನು ನಿರ್ಣಯ ತಗೊಂತಾನೆ ಅವ್ರದ್ದು ನಡೀತದೆ ಹೊರತು ಪ್ರಭಾವಿಗಳು ಅವ್ರು ಬರ್ತಾರೆ, ನಾಳೆ ಹೋಗ್ತಾರೆ. ಇಲ್ಲಿ ಮತದಾರ ಏನು ಯೋಚನೆ ಮಾಡಿದ್ದಾನೆ, ಮತದಾರರ ಮೈಂಡಲ್ಲಿ ಏನಿದೆಯೋ ಅದನ್ನು
9ನೇ ತಾರೀಕಿಗೆ ನಿರ್ಣಯ ಮಾಡ್ತಾರೆ ಅವರು. ಸರ್ ನಿಮ್ಮ ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಾನು ಮತದಾರರಿಗೆ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನೀವು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಅಧಿಕಾರ ಇದೆ. ನೀವು ಈ ಸತಿ ಯಾವುದೇ ದಬ್ಬಾಳಿಕೆಗೆ, ದುಡ್ಡಿಗೆ ಯಾವುದಕ್ಕೂ ಬಲಿಯಾಗಲಾರ್ದಂಗೆ ಈ ಸತಿ ನೀವು ಇಂಡಿಪೆಂಡೆಂಟು ಅಂದರೆ ನನ್ನ ಮಿಕ್ಸಿ ಗುರ್ತಿಗೆ ನೀವು ಮತ ಹಾಕಿ ನನ್ನನ್ನು ಜಯಶಾಲಿಯಾಗಿ ಮಾಡಿ ನಿಮ್ಮನ್ನು ಸೇವೆ ಮಾಡುವಂಥ ಅವಕಾಶ ಮಾಡಿಕೊಡ್ರಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ನೆಲ್ಪಾಡು ಹರೀಶ್ ಅವ್ರ ಮಗ ಅವ್ರ ಮಗ ಮೊನ್ನೆ ಇಲ್ಲಿ ಬಂದಾಗ ಟೋಪಿ ಬಗ್ಗೆ ಗಡ್ಡದ ಬಗ್ಗೆ ಹೇಳ್ಯಾರ ಅವರು. ಟೋಪಿ ಗಡ್ಡ ಬಿಟ್ಕೊಂಡಿದ್ದ ನಿಜವಾದ ಮುಸಲ್ಮಾನ್ ಅಂತ ಹೇಳಿ ಅವರಿಗೆ ಪ್ರಶ್ನೆ ಮಾಡ್ತೀನಿ, ಅವ್ರು ಮುಸ್ಲಿಮ್ ಹೌದಲ್ಲ ಅಂತ ಪ್ರಶ್ನೆ ಮಾಡ್ತೀನಿ. ಯಾಕಂದರೆ ಇಲ್ಲಿ ನೀವು ರಾಜಕೀಯ ಮಾಡೋಕ್ಕೆ ಬಂದಿರಿ, ರಾಜಕೀಯ ಮಾಡಿರಿ. ಇಲ್ಲಿ ಜಾತಿ ಬಗ್ಗೆ ಧರ್ಮದ ಬಗ್ಗೆ ಬರೋದು ಬೇಡ, ಯಾವುದೋ ಪಕ್ಷದ ಇರಲಿ. ನೀವು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿರಿ, ರಾಜಕೀಯ ಮಾಡಿರಿ. ನೀವು ಇಲ್ಲಿ ಮುಸ್ಲಿಮ್ಸು ಟೋಪಿ ಹಾಕೋರಿಗೆ ಗಡ್ಡ ಬಿಟ್ಟೋರಿಗೆ ಅದು ಯಾಕೆ ಹೇಳಿ ನೀವು ಇದು ಮಾಡ್ಕೊತೀರಿ? ಅದು ಮಾಡೋದು ತಪ್ಪು. ಇದು ವಿರೋಧ ಮಾಡ್ತೀವಿ ನಾವು. ಅವರಿಗೆ ನಾವು ಸಿ ಎಮ್ ಸಾಹೇಬಿಗೂ ಹೇಳ್ತಾ ಇದ್ದೀವಿ, ಇಂಥವರಿಗೆ ಪಾರ್ಟಿನಲ್ಲಿ ಉಚ್ಚಾಟನೆ ಮಾಡಬೇಕು. ಹಾಗಾಗಿ ನಾನು ನಿಮ್ಮ ಮೀಡಿಯಾ ಮೂಲಕ ನಾನು ಕೇಳ್ಕೊತಾ ಇದ್ದೀನಿ.